ರಜತ್ ಅಂಡ್ ಚೈತ್ರಕ್ಕ ಇವರಿಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳ ಅಂತ ತುಂಬಾನೇ ಹರಿದಾಡ್ತಿದೆ ವಿಷಯ. ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಆಗಿರ್ಬೋದು. ಸೊ ಈಗಾಗಲೇ ಅಪ್ಡೇಟ್ ಬಂದಿರೋ ಪ್ರಕಾರ ಬರ್ತಿರೋದು ವೈಲ್ಡ್ ಕಾರ್ಡ್ ಆಗಿ ಹಳೆ ಸ್ಪರ್ಧಿಗಳೇ ಬರ್ತಿದ್ದಾರೆ. ಸೊ ಅವ್ರು ಯಾರು ಅಂತ ಗೊತ್ತಿದೆ, ಆಗಲೇ ಒಂದು ವಿಡಿಯೋ ಬಿಟ್ಟಿದ್ದೀನಿ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಯಾರು ಬರ್ತಿದ್ದಾರೆ ಅಂತ. ಸೊ ಅದು ಕೂಡ ಫುಲ್ ಕ್ಲಾರಿಟಿ ಇಲ್ಲ. ಬಟ್ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ, ಚೈತ್ರಕ್ಕ ಆ್ಯಂಡ್ ರಜತ್ ಅವರು ಇವರಿಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅಂತ ಇಲ್ಲಿ ಕೇಳಿದ್ದಾರೆ ಕ್ವಶನ್ಸ್. ಸೊ ಇಲ್ಲಿ ನೋಡೋದಾದರೆ ವೈಲ್ಡ್ ಕಾರ್ಡ್ ಈ ಸಲ ಬರ್ತಿರೋರು ಹಳೆಬ್ರೆ, ಅಂದರೆ ಕಂಟೆಸ್ಟೆಂಟ್ಸ್ ಆಗಿ ಮೊದಲು ಹೋಗಿರ್ತಾರಲ್ಲ, ವಿತೌಟ್ ಗೆಲುವು ತಗೊಂಡು ಹೋಗಿರ್ತಾರಲ್ಲ, ಅವರೇ ಈಗ ಸ್ಪರ್ಧಿಗಳಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಇಬ್ಬರು ಬರ್ತಿದ್ದಾರೆ. ಅವ್ರು ಯಾರಪ್ಪ ಅಂದರೆ, ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಜತ್ ಅಂಡ್ ಚೈತ್ರಕ್ಕ ಫುಲ್ ಕನ್ಫರ್ಮ್ಡ್ ಇಲ್ಲ, ಬಟ್ ಕನ್ಫರ್ಮ್ ಅಂತೂ 50% ಇದೆ. ಅಂದರೆ 60 ಇಲ್ಲ 50, ಈ ಒಂದು 50-50 ಇದೆ ಪರ್ಸೆಂಟೇಜ್, ಬರ್ತಾರೆ ಅಥವಾ ಬರಲ್ಲ ಅಂತೇಳಿ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈಗ ಬಂದಿರೋ ಮಾಹಿತಿ ಪ್ರಕಾರ ಚೈತ್ರ ಆ್ಯಂಡ್ ರಜತ್ ಅವರು ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಅವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅವರನ್ನು ಅವರು ಪ್ರೂವ್ ಮಾಡ್ಕೊಬೇಕು ಅಷ್ಟೇ. ಆ್ಯಂಡ್ ಇವರಿಬ್ಬರು ಅಲ್ಲ ಅಂದರೆ ಬರ್ತಿರೋರು ವೈಲ್ಡ್ ಕಾರ್ಡ್ ಆಗಿ ಬರ್ತಿರೋರು ಮಾತ್ರ ಹಳೆಬ್ರೇ ಬರ್ತಿದ್ದಾರೆ, ಹೊಸಬ್ರು ಯಾರಿಲ್ಲ. ಹೊಸಬ್ರು ಬಂದರೆ ಒಬ್ಬರು ಬರ್ಬೋದು, ಹಳೆಬ್ರು ಬಂದರೆ ಒಬ್ಬರು ಬರ್ಬೋದು, ಒಟ್ಟು ಒಬ್ಬರಂತೂ ಹಳೆಬ್ರು ಬಂದೇ ಬರ್ತಾರೆ. ಸೊ ಇದಂತೂ ಪಕ್ಕ ನ್ಯೂಸ್ ಆಗಿದೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.